ಸುಸು ಅವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ, ನೀನು ಅಲ್ಲಿ ಹೋಗ್ಬೇಡ ಸುಸು. ಆಕ್ಚುಲಿ ಈ ಸಂಕ್ರಾಂತಿ ಹಬ್ಬ ಬಂದ್ರೆ ನಿನಗೇನ್ ನೆನಪಾಗತ್ತೆ? ಅದು 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 ನಾನು ಮದ್ವೆಗ್ ಮುಂಚೆ ದೇವಸ್ಥಾನದ ಮುಂದೆ ಕಾಯಿ ಹಾಯ್ಕೋತಾ ಇದ್ದಿದ್ದು. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದನ, ಅದನ್ನ ತಿಗ್ಲಾಟಟ್ಲೆ ಬಾಕ್ಸ್ ಅಲ್ಲಿ ಇಟ್ಕೊಂಡು ಅದನ್ನೇ ತಿಂತಾ ಇದ್ದಿದ್ದು. ಇದೆಲ್ಲ ನೆನ್ಪಾಗ್ತೈತಿ. ನಿನ್ ಜನ್ಮಕ್ಕೆ ಬೆಂಕಿ ಯಾಕ ಸುಮ್ನೆ ತೋಪೇಸಿದ್ದೆ ಆಕ್ಚುಲಿ ನನಗಂತೂ ಜಗ್ಗ ನನಗೆ ಐ ಲವ್ ಯು ಒಂದು ನೆನಪಾಗ್ತದೆ. ಮಲ್ಗೆ ಹೂ ತಂದ್ಕೊಟ್ಟಿದ್ದೆ ಜಗ್ಗ. ಹೇಳಿ ಹಂಗೆ ಏನು ಇಬ್ರು ಸೇರ್ಕೊಂಡು ಕಬ್ಬು ತಿಂದಿದ್ದು. ಅಷ್ಟೇ ಅಷ್ಟೇ. ನಿನ್ ದೇವಸ್ಥಾನದಲ್ಲಿ ತಿನ್ನೋದು ಅಷ್ಟೇ ನಿನ್ ಗೊತ್ತಿರೋದು. ನನ್ನ ನೋಡೋ ಒಂದು ದೇವಸ್ಥಾನ ಮುಂದೆ ಹೊಡೆದಿರ ಕಾಯಿ ಐಕ ಬರಕ್ ಸರಿಯಾಗಿದ್ಯಾ? ಅದು ಕಣೆ ಗೋಲ್ಡ್, ಇದು ಉಮಾ ಗೋಲ್ಡ್. ನಿನಗೂ ಅವ್ರಿಗಿರೋ ವ್ಯತ್ಯಾಸ ಇದೇನೆ. ಈ ಸಂಕ್ರಾಂತಿ ಹಬ್ಬಕ್ಕೇನೆ ಅಲ್ವೇನೆ ನಾವು ಮದುವೆ ಆಗಿತ್ತು. ಅಯ್ಯಪ್ಪ, ನಾವು ಮದುವೆ ಆಗಿ 6 ವರ್ಷ ಆಯ್ತು. 6 ವರ್ಷ ಹೋಗೋಯ್ತಾ? 6 ವರ್ಷ ಹೋಗಿದ್ದೆ ಗೊತ್ತಾಗಿಲ್ಲಪ್ಪ. ಅಯ್ಯ ನಿನ್ಗೆ ಹಿಂಗೆ ಮಾರು ಕಾಯಿಲೆ ಹುಚ್ಚಿ ಹಿಡ್ಕೊಂಡಿದೆ ಅಂತ ಅಂದ್ಬಿಟ್ಟೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಪೂರ್ತಿ ಅರೇಂಜ್ಮೆಂಟ್ ನಾನೇ ಮಾಡಿ ನೆಂಟರಿಗೆಲ್ಲ ಬರಕ್ ಹೇಳ್ಬಿಟ್ಟಿದ್ದೀನಿ ಕಡೆ. ಹೌದೇನ್ರಿ? ಹೌದೌದು, ಎಲ್ರಿಗೂ ಬರಕ್ ಹೇಳ್ಬಿಟ್ರಾ? ಹೇಳ್ದೆ. ಸರಿ ಆಯ್ತು. ಹಂಗಾರೆ ರಂಗೋಲಿನೂ ನೀವೇ ಇಟ್ಕೊಬಿಡಿ, ಅಡ್ಗೆನೂ ನೀವೇ ಮಾಡ್ಬಿಡಿ, ನೀವೇ ಮಾಡ್ಕೊಳ್ಳಿ. ನಾನು ಯಾಕೆ ನಿನಗೇನಾದ್ರು ನೆಂಟ್ರು ಕರಿ ಅಂತಂದ್ರೆ ಅಷ್ಟೇ. ಆಮೇಲೆ ಸರ್ ನ್ಯೂ ಇಯರ್ಗೆ ರಂಗೋಲಿ ಹಾಕಕ್ಕೆ ಅಂತ ಕೂತವಳು, ಈಗ ಸಂಕ್ರಾಂತಿಗೆ ಎದ್ದವಳೆ ಸರ್. ಮೇಕಪ್ ಮಾಡುವಂತ ಕೂತ್ಕೊಂಡ್ರೆ 3 ವರ್ಷಕ್ಕೊಂದ್ಸಲ ಎದ್ದೇಳ್ತಾಳೆ. ಲೇ ನಿನ್ನ ನಂಬ್ಕೊಂಡ್ರೆ ಸಂಕ್ರಾಂತಿ ಅಲ್ಲ ಕಣೆ, ಯುಗಾದಿಗೆ ನಮ್ ತಾತಂದು ಪಿತೃ ಪಕ್ಷದ ಪಿಂಡ ಮಾಡ್ಬೇಕಾಯ್ತದೆ. ಅಷ್ಟು ಇಷ್ಟೊತ್ತಿಗೆ ನೆಂಟ್ರು ಬರ್ಬೇಕಿತ್ತಲ್ಲ, ಎಲ್ಲೋಗ್ಬಿಟ್ರು? ಸೌಂಡ್ ಮಾತ್ರ ಕೇಳಿಸ್ತಾ ಇದೆ, ಏನೇ ಕಾಣಿಸ್ತಾ ಇಲ್ವಲ್ಲ? ಇಟ್ಕಿ ಬಂದವನೇ ಇಟ್ಕಿ. ಇಟ್ಕೆ ಯಾಕೆ ಬಂತು? ನಾನು ಎನ್ನೆ ತಾನೇ ಕೊಟ್ಟಿದ್ದಿತ್ತು ಆರ್ಡ್ರು, ಇವತ್ತು ಯಾಕೆ ಬಂತು ಅಂತ. ಅಪ್ಪ ಇವತ್ತು ಬೇಡ ಅಂತ ಕಳಿಸ್ಬಿಡು. ಇಟ್ಕಿ ಅಲ್ಲ, ಇಟ್ಕಿ ನನ್ನ ಫ್ರೆಂಡ್ ಇದಾನಲ್ಲ. ಎಲ್ಲ ಅವನೇ ಇಲ್ಲಿ ನಿನ್ ಫ್ರೆಂಡು. ಬಾರ ಇಲ್ಲಿ ಬಾರ. 1 2 ಬಾರ. ಇವ್ರ ಅಕ್ಕ ನೋಡಿದ್ರೆ 2.5 ಅಡಿಗೆ ನಿಲ್ತಾಳೆ, ಇವನ್ 2 ಅಡಿಗೆ ನಿಂತೋಗ್ಬಿಡ್ತಾನೆ. ಕಳ್ಳ. ಏನಪ್ಪ ಇಟ್ಟಿಗೆ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮಹಾಭಾರತದಲ್ಲಿ ಅರ್ಜುನ, ಮಹಾಭಾರತದಲ್ಲಿ ಈ ಅರ್ಜುನ. ನಾ ಬಂದ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಮಹಾಭಾರತದಲ್ಲಿ ಮಹಾನ್ಯನು ಅದಾಳ. ನೀನೇನು 1.5 ಅಡಿಗೆ ನಿಲ್ತೀಯಾ? ಅಲ್ಲ ಕಣ, ಇಡೀ ಜಗತ್ತಲ್ಲೇ ನಾನೇ ಸೋಕಿ ನನ್ ಮಗ ಅಂತ ಬೋಯ್ತಾರೆ. ಇಲ್ಲ ಈ ಕಡೆ ತಿರುಗು, ಒಳ್ಳೆ ಸ್ವಲ್ಪ ಈ ಕಡೆ ತಿರುಗು. ಇಲ್ಲ ಯಾವ ಚಪ್ಪಲಿ ಹಾಕಿದೆ ಅಂತ ನೋಡ್ದೆ. ಏನೋ ಇದು ಗ್ಲಾಸು, ಏನೋ ನಿನ್ ಸೋಕಿ. ಕೆಲವರು ಮಾತಾಡಿ ಸೌಂಡ್ ಮಾಡ್ತಾರೆ, ಕೆಲವರು ಹಾಡಿ ಸೌಂಡ್ ಮಾಡ್ತಾರೆ. ಆದ್ರೆ ಈ ಅರ್ಜುನಟಿಗೆ ಸೂಪರ್ ಕಣ. ಏನ್ ಡೈಲಾಗ್ ಮೇಲೆ ಡೈಲಾಗು, ಕೌಂಟರ್ ಮೇಲೆ ಕೌಂಟರ್ ಎಲ್ಲ ಹೊಡಿತಾವ್ರಲ್ಲ ಸರ್. ಚಿಕ್ಕ ಮಗು ಅಂತ ಮಾತಾಡ್ಸಕ್ ಹೋಗ್ಬೇಡಿ, ಕೌಂಟರ್ ಮೇಲೆ ಕೌಂಟರ್ ಹೊಡೆದ್ ಬಿಡ್ತಾನೆ. ಬಡವ್ರ ಮನೆಗೆ ಬಂದಲ್ಲ, ತುಂಬಾ ಥ್ಯಾಂಕ್ಸ್. ಓಹೋ ನಮಸ್ಕಾರ ಮೇಡಮ್. ಹಾಯ್ ಅಂಕಲ್. ನನ್ಗೆ ಇನ್ನು ಟ್ವಿಂಕಲ್ ಹೇಳಕ್ ಬರಲ್ಲ, ಇವಳು ಅಂಕಲ್ ಅಂತವಳು ನನಗೆ. ಅಂಕಲ್ ಅನ್ಬೇಡ, ಸ್ಟಾರ್, ಸೂಪರ್ ಸ್ಟಾರ್. ಇದು ಹೌದು ಹುಲಿಯ. ಇಲ್ಲ ಮಹಾನೆ, ಅದು ಹೌದು ಹಿಲಿಯ ಹಿಲಿಯ ಹಿಲಿಯ. ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಏನಣ್ಣ ಸೂಪರ್ ಸ್ಟಾರ್ ಅಂತೇಳಿ ಸಾಂಗ್ ಹಾಕೊಂಡು ಸ್ಟಾರ್ ಆಗೋದಲ್ಲ. 4 ಮಂದಿ ನಮ್ ನೋಡಿ ಚಪ್ಪಲಿ ಹೊಡಿಬೇಕು, ಸಿಳ್ಳೆ ಹೊಡಿಬೇಕು, ಡ್ಯಾನ್ಸ್ ಮಾಡ್ಬೇಕು. ಅದು ನಿನಗಾದ್ರೆ ಇಲ್ಲಿ ಕೂತಿರೋ ನಮ್ ಸಟ್ಟವ್ರು ವಿಸಿಲ್ ಹೊಡಿತವ್ರೆ. ನಾನ್ ಒಂದ್ಸಲಿ ಸ್ಟಾರ್ ಅಂತ ಮ್ಯೂಸಿಕ್ ಹಾಕ ಬಂದ್ರೆ ಇಡೀ ಕರ್ನಾಟಕ ವಿಸಿಲ್ ಹೊಡಿತ ಕಣ. ಕ್ಲಾಪ್ಸ್ ಹೊಡಿಲಿಲ್ಲ, ಚಪ್ಪಲಿ ಹೊಡಿಲಿಲ್ಲ. ಹೊಡಿಲೇ ಇಲ್ವಾ? ಕೇಳಿದ್ವಲ್ಲ ನಾವು. ನೋಡ ನನಗೆ ಇವ್ರು ಹೊಡೆಯೋ ವಿಸಿಲ್ ಬೇಡ ಕಣೋ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಟೆರಸ್ ಕಿತ್ತೋಗಂಗ್ ಹೊಡಿತಾರಲ್ಲ ಕರ್ನಾಟಕದ ಜನತೆ,
ನಿನ್ನ ಕನ್ನಡಕ. ಬಡವರ ಮನೆಗೆ ಭಾಗ್ಯ ಬಂದಂಗ್ ಬಂದಿದ್ಯಾ, ಹಬ್ಬ ಆಚರಿಸ್ಕೊಂಡು ಹೋಗು. ನಿಮ್ ಕಡೆಯವರೆಲ್ಲ ಎಲ್ಲಾರು ನೀವಿಬ್ರೇ ಬಂದಿದ್ದೀರಲ್ಲ, ಎಲ್ಲಾರು ಎಲ್ಲಿ ಎಲ್ಲಿದ್ದಾರೆ? ಏನಪ್ಪ ಬಸ್ಸು ಒಳ್ಳೆ ಬಟ್ಟೆ ಗಿಟ್ಟೆ ಎಲ್ಲ ಜೋರಾಗಿ ಹಾಕೊಂಬಿಡಿ. ಏನ್ ಮದುವೆ ಕೂತಿದ್ದಂತೆ, ಏನ್ ಸಮಾಚಾರ? ನಿಮ್ಗೆ ಗೊತ್ತಾಯ್ತು? ಗೊತ್ತಾಯ್ತು, ಹಾಕಿದ್ರು ಹಂಗೆ ಹೇಳ್ತಾವನೆ. ಮತ್ತೆ ಏನ್ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಬೆಳೆ ಚೆನ್ನಾಗಿದೆ ಅಣ್ಣ. ಎಲ್ಲ ಬೆಳೆ ಚೆನ್ನಾಗಿದೆ ನೋಡ್ರ ಮಂಚು. ಓಹೋ ಏನ್ ಸಾರ್ ನಮಸ್ಕಾರ ಸರ್. ನಿಮ್ಮನ್ನ ಚಿಕ್ಕವರಿದ್ದಾಗ ನೋಡಿದ್ದಿತ್ತು, ದೊಡ್ಡದಾಗ್ಬಿಟ್ಟಿದೆ ಮನ್ಸು ನಿಮ್ದೀಗ. ಎಲ್ಲ ಆಗ್ಬೇಕಲ್ವೇ ಆ ತರ ಎಲ್ಲ? ಆಗ್ಬೇಕು ಇನ್ನೂ ದೊಡ್ಡದ್ ಮಾಡ್ಕೊಂಡ್ಬಿಡ್ಬೇಡಿ. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಜಗಪ್ಪ ಸೂಪರ್. ಥ್ಯಾಂಕ್ ಯು. ಒಂಚೂರು ಈ ಕಡೆ ಬಾ. ನಾನು ಕೇಳ್ತೀನಿ ಬಾ, ನಮ್ಮನೆ ನೆಂಟ್ರು. ನನಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಮನೆ ಹತ್ರ ಒಂದು AC ಬಸ್ ಕಳ್ಸಿದ್ ಬಂದ್ರ? ಬಂದೆ. ಅಯ್ಯೋ ನೀವು ಈ ಕಡೆ ಬನ್ನಿ, ನಮ್ಮ ಮನೆಯವ್ರು ನೋಡಿದ್ರು ಬೈತಾರೆ. ಯಾರು? ನಾನಾ? ಸುಮ್ಮನೆ ಆಗಿರಪ್ಪ ನೀನು, ಸುಮ್ಮನೆ ನಾನು ಹೇಳಿದ್ ನಮ್ಮವ್ರಿಗೆ. ಹಳ್ಳಿ ಕಣ್ಣೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಏನ್ ನಿಮ್ಮ ಮನೆ ಹತ್ರ ಏರೋಪ್ಲೇನ್ ಎಲ್ಲ ಕರೆಕ್ಟ್ ಆಗಿ ಇಳಿತಾ ಇದೆಯಾ? ಲ್ಯಾಂಡಿಂಗ್ ಆಗ್ತಾ ಇದೆ. ಹೌದಾ? ಟೇಕ್ ಆಫ್ ಆಗ್ತಿಲ್ಲ. ಆಗ್ತಾ ಇದೆಯಾ? ಇಲ್ಲ, ಆಗ್ತಿಲ್ಲ ಅಷ್ಟೇ. ಅಯ್ಯೋ ನೀವು ಕೂತ್ಕೊಂಡ್ರೆ ಎಲ್ಲಿ ಟೇಕ್ ಅಪ್ ಅದದು? ಈ ಜೋಕ್ ನ ಮತ್ತೆ ಮತ್ತೆ ಮಾಡಿ ಆಮೇಲೆ ನೀವ್ ಕೆಳಗ್ ಬೀಳ್ತೀರಾ. ಓ ಬೇಡ ನಾ ಇಲ್ಲೇ ಇರ್ತೀನಿ. ಅಂದಂಗೆ ಅಕ್ಕ, ಓ ಅಕ್ಕ ನೋಡ್ತಾ ಇದ್ರೆ ಕೈ ಮುಗಿಬೇಕು ಅನಿಸ್ತಾ ಇದೆ. ನಮಸ್ಕಾರ ಅಣ್ಣ. ಮತ್ತೆ ಎಲ್ಲ ಅಪ್ಪ ಬರ್ರ. ಅಯ್ಯೋ ನೀವಿಲ್ದ ಇದ್ರೆ ಹೆಂಗ್ರ ಈ ಸಂಸಾರ ನಿಂತ್ಕೊಂಡ್ರು. ಅಂದಾಗೆ ಮಜಾ ಭಾರತದ ಮನೆಗೆ ಬಂದಿದ್ದೀರಾ ನನ್ನ ಸಂಕ್ರಾಂತಿ ಹಬ್ಬನ ಆಚರಿಸಕ್ಕೆ ಅಂತ. ಹೇಗ ಅನ್ನಿಸ್ತಾ ಇದೆ ಮಜಾ ಭಾರತಕ್ಕೆ ಬಂದಿರೋದು ನಿಮ್ಗೆ? ಭಾರಿ ಜೋರಾಗಿದೆ ಹಬ್ಬ. ನಮ್ಮನ್ನ ನೋಡಿದ್ರೆ ಗೊತ್ತಾಗಬೇಕು. ಗೊತ್ತಾಗ್ತಾ ಇದೆ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಡೀ ಗೋಲ್ಡ್ ಎಲ್ಲ ಮೈ ಮೇಲೆ ಇದೆ. ಮತ್ತೆ KGF ಅಂದ್ರೆ ಸುಮ್ನೆನಾ? ಸೂಪರ್ ಮೇಡಮ್. ಮತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ. ಏನ್ ಫುಲ್ ಹಬ್ಬ ವಾತಾವರಣ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ನಮ್ಮ ಹತ್ರ ಹಾಡೆಲ್ಲ ಹಾಡಿಸ್ತೀರಾ? ಮತ್ತೆ ಸುಮ್ನೆ ಬಂದು ಹೋಗ್ಬಿಡೋದು ಅನ್ಕೋಬಿಟ್ಟಿದ್ದೀರಾ? ಅಲ್ಲ, ಮಜಾ ಭಾರತದಲ್ಲಿ ಕಾಮಿಡಿ ಕಿಕ್ಗಿಂತ ನಿಮ್ಮ ಸಾಂಗ್ ಕಿಕ್ಕು ಇವತ್ತು ಜಾಸ್ತಿ ಆಗ್ಬೇಕು. ಅರ್ಥ ಆಯ್ತಾ? ಸೂಪರ್. ಇದೆ ನಾನೇ ಕೊಡ್ತೀನಿ. ಮಾತಾಡಿ. ಮತ್ತೆ ಮಜಾ ಭಾರತಕ್ಕೆ ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತು? ಅಮ್ಮನ್ನು ಕರೆದಿದ್ದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಅಂಡ್ ಹೋಗುವಾಗ ಎಲ್ಲ ಸ್ವೀಟ್ಸ್ ಎಲ್ಲ ಕಳಿಸ್ಬಿಡಿ ನಮ್ಗೆ. ನಿಮ್ಗೆ ಸ್ವೀಟ್ ಬೇಕಾ? ಇವತ್ತೆಲ್ಲ ಸ್ವೀಟ್ಸ್ ಎಲ್ಲ ಮಾಡಿದ್ದೀರಾ? ಮೈಸೂರು ಪಾಕ್ ತರ ಇದ್ದೀರಾ, ದೂದ್ ಪೇಡ ತರ ಇದ್ದೀರಾ. ಅಲ್ಲ ನಿಮ್ಗೆ ಯಾಕೆ ಸ್ವೀಟು ಅಂತ? ಚೆನ್ನಾಗಿರುತ್ತೆ ಕೊಡಿ. ಅಯ್ಯೋ ಸ್ವೀಟ್ ಯಾಕೆ ನನ್ನ ಹೃದಯನ ತಕ ಹೋಗಿ ಅತ್ತಗೆ. ನಿನ್ನ ಕಣ್ಣ ಮೇಲೆ ಮುರಳಿಬೇಕು ಕಂಡು. ಎಷ್ಟ್ ಜನ ಕೊಡ್ತೀರಾ ಹೃದಯ ನಿಮ್ದು? ಹೃದಯ ವಿಶಾಲ ಹೃದಯ, ಎಲ್ಲರಿಗೂ ಕೊಡ್ತೀನಿ. ಅಲ್ಲೊಬ್ರು ನೋಡ್ತಾ ಇದಾರೆ. ಅವರು ನನ್ನ ಕಣ್ಣಿದ್ದಂಗೆ, ಒಂದು ಕಣ್ಣು ಎರಡು ಕಣ್ಣು. ಆ ಕಣ್ಣಿನ ಯಾರಿಗೂ ಕೊಡ. ಮತ್ತೆ ಅವ್ರಿಗೆ ಯಾಕೆ ಹೇಳ್ತೀರಾ? ಅವ್ರ ಹೃದಯ ಅಂತ ಹೇಳಿ. ಹೃದಯನಾ? ನಿಮಗ್ ಕೊಟ್ಟಿ. ಓಹೋ ಇವ್ರಿಗೆ ಹೃದಯ ಕೊಟ್ಟಿಲ್ಲ ಅಂತ ಬಹಳ ಬೇಜಾರ್ ಮಾಡ್ಕೊತಾ ಇದ್ದಾರೆ. ಅಣ್ಣಯ್ಯ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಣ್ಣಯ್ಯ. ಅಯ್ಯೋ ನನ್ನ ಮನೇಲಿ ಯಾಕೋ ಇವತ್ತು ಗಲಭೆ ಆಗಂಗಿದೆಯಲ್ಲ. ಈ ಕಡೆ ಸಾಕು, ನೀವು ಮಾತಾಡಿದ್ ಬನ್ನಿ. ಹೇಗ ಅನ್ನಿಸ್ತಾ ಇದೆ? ನಿಮ್ಮಿಬ್ರು ನೋಡಿದ್ಮೇಲೆ ದೊಡ್ಡ ಹಬ್ಬನೇ ನಡೀತಾ ಇದೆ ಅನಿಸ್ತದೆ. ಹೌದು, ನಿಮಗೂ ಮಜಾ ಭಾರತಕ್ಕೆ ಬಂದಿದ್ದೀವಿ. ಅದ್ದೂರಿಯಾಗಿ ಮಜಾ ಮಾಡೋಣ ಅನ್ಕೊಂಡ್ಬಂದಿದ್ದೀವಿ. ಸೂಪರ್. ಬಹಳ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಾಣಿಸ್ತಾ ಇದೆ. ಈ ಸಂಕ್ರಾಂತಿ ದಿವಸ ಸಂಕ್ರಾಂತಿ ಆಗುತ್ತೆ ಸ್ಟೇಜ್ ಮೇಲೆ ಅಂತ ಅನಿಸ್ತಾ ಇದೆ ನನಗೆ. ಸೂಪರ್. ಫುಲ್ ಕಾನ್ಫಿಡೆಂಟ್ ಅಲ್ಲಿ ಜೋಶಲ್ಲಿ ನೀರು ಕುಡ್ಕೊಂಡ್ಬಿಟ್ಟಿದ್ರಾ? ಮಾಡ್ಬಿಡೋಣ. ಹೇಳೋಣ. ಹೇಗಿದೆ? ಮತ್ತೆ ಇದೇ ಕರ್ಮಭೂಮಿಗೆ ಬಂದಿದ್ದು ಬಹಳ ಖುಷಿ. ಈ ಒಂದು ಹಬ್ಬದಲ್ಲಿ ವರ್ಷದ ಮೊದಲ ಹಬ್ಬ ನಮಗೆ. ಹೌದಾ? ಬಹಳ ಇಂಥ ಒಂದು ಸಮಯೋಚಿತವಾಗಿ ಕಳೀತಾ ಇದೀವಿ ಅನ್ನೋದಕ್ಕೆ ಬಹಳ ಖುಷಿ ಆಗ್ತದೆ ನನಗೆ. ಹೌದೌದು. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಪುಟ್ಟ, ಈ ಶೋಕ್ ಬಂದ್ ನಿಂಗೆ ಏನ್ ಅನ್ಸ್ತು? ಚೆನ್ನಾಗಿತ್ತು. ನನ್ ನೋಡಿ ಏನ್ ಅನ್ಸ್ತು? ಚೆನ್ನಾಗಿತ್ತು. ಎನಿವೇಸ್, ನೀವೆಲ್ಲ ನಮ್ಮ ಮಜಾ ಭಾರತ ಕುಟುಂಬನ ಸೇರ್ಕೊಂಡಿದ್ದೀರಾ ಇವತ್ತು. ಹಾಗೆ ನಮ್ಮ ಮನೆಗೆ ಬಂದಿದ್ದೀರಾ. ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ಏನಪ್ಪ, ಎಲ್ರೂ ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ನಿಮ್ಗೆ ನಾನು ಜ್ಯೂಸ್ ತಂದ್ಕೊಡ್ತೀನಿ. ನನ್ನ ಹೆಂಡತಿ ಜ್ಯೂಸ್ ಮಾಡ್ತಾಳೆ ನೋಡ್ಬೇಕು ನೀವು. ಜ್ಯೂಸ್ ಮಾಡೋದ್ರಲ್ಲಿ ಸೂಪರ್. ಅದ್ರೊಂಚೂರು ಕಂಜೂಸು ಅವಳು. ಸ್ವಲ್ಪ ಮಾಡ್ಕೊಂಡು ಕುಡಿರಿ ಆಯ್ತಾ? ಹೋಗಿದ್ ಬನ್ನಿ. ಥ್ಯಾಂಕ್ ಯು. ಈಗ ಸರ್ ಮನೆ ತುಂಬದಂಗಾಯ್ತು. ಇನ್ನು ಹಬ್ಬ ಜೋರಾಗಿ ಮಾಡ್ಬಿಡದೆ. ಅಂದಂಗೆ ಹಬ್ಬಕ್ಕೆ ನಿಮಗೂ ಸ್ವಾಗತ ಸರ್.
ನಿಮ್ಮನ್ನೇನು ಕರೆಯೋದು ಬೇಡ ಮೇಡಮ್. ಯಾಕೆ ಅಂತಂದ್ರೆ ನನ್ನ ಮನೆಗೆ ನೀವೇ ಮುದ್ದಿನ ಸೊಸೆ, ನಿಮ್ಮನ್ನ ಕರೆಯೋಕ್ಕಾಗತ್ತಾ? ಆಮೇಲೆ ನಾವು ನೀವು ಇಬ್ರು ಕೂತ್ಕೊಂಡು ರಂಗೋಲಿ ಹಾಕೋಣ. ಅಲ್ಲಿ ತನಕ ಒಂದು ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣ. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಈ ಕನ್ನಡ ಕೋಗಿಲೆ ರಜನಿಕಾಂತ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಈ ಸುಸಂದರ್ಭದಲ್ಲಿ ನನ್ನ ಮಗಳಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದೀನಿ. ತಾವೆಲ್ಲರೂ ನೋಡ್ಲೇಬೇಕು. ಅಪ್ಪ ಸ್ವಯಂವರನ? ಹೂ ಕಣವಾ, ನಿನ್ ಮದುವೆ ಮಾಡಿಸ್ಬೇಕಲ್ಲ, ಹಂಗಾಗ್ಬಿಟ್ಟು ಮ್ಯೂಸಿಕ್ ಕಾಂಪಿಟೇಷನ್ ಏರ್ಪಡಿಸಿದ್ದೀನಿ. ಅಪ್ಪ ಕಾಂಪಿಟೇಷನ್ ಅಂದ್ರೆ ಪಾರ್ಟಿಸಿಪೇಟ್ಸ್ ಇರ್ಬೇಕಲ್ವಾ? ಖಂಡಿತ ಇರ್ಬೇಕಮ್ಮ. ಅಪ್ಪ ನನಗ್ ಗೊತ್ತಿರೋರೊಬ್ರು ಇದಾರೆ, ಸಖತ್ತಾಗಿ ಹಾಡಾಡ್ತಾರೆ. ಅವ್ರನ್ನೂ ಕಾಂಪಿಟೇಷನ್ ಕರ್ಸ್ಬೋದಾ? ಕರ್ಸ್ಬೋದು. ಅವ್ರೇನಾದ್ರೂ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಅವ್ರಿಗೆ ನನ್ನ ಕೊಟ್ಟು ಮದ್ವೆ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀನಮ್ಮ. ಅಯ್ಯೋ ಮರ್ತೇ ಹೋಗಿದ್ದೆ, ಬಂದೇ ಇರು. ಅಯ್ಯೋ ಅಪ್ಪ ಏನೋ ಕರ್ಸು ಅಂದ್ರೆ, ಆದ್ರೆ ನಮ್ ಹುಡ್ಗಂಗ್ ಹಾಡಕ್ಕೆ ಬರಲ್ವೇ? ದೇವ್ರೆ ನೀನೇ ಕಾಪಾಡ್ಬೇಕು. ಮಗಳೇ, ಅಪ್ಪ ಹೇಳೋದೇ ಮರ್ತಿದ್ದೆ. ಮೈಸೂರಿಂದ ನೀನ್ ನೋಡೋಕೆ ಒಬ್ಬ ಹುಡುಗ ಬರ್ತಾ ಇದ್ದಾನಮ್ಮ. ನಾವು ಮಾಡೋ ಮ್ಯೂಸಿಕ್ ಕಾಂಪಿಟೇಷನ್ಲಿ ಅವನು ಕಾಂಪೀಟ್ ಮಾಡ್ತಾನೆ. ಅಯ್ಯೋ ಅವನು ದಿನ ಬೆಳಿಗ್ಗೆ ಎದ್ದು ಕತ್ತೋರ್ಗು ನೀರಲ್ಲಿ ಮುಳುಗಿ 2 ಗಂಟೆ ಕಂಟಿನ್ಯೂಸ್ ಆಗಿ ಕೂಗ್ತಾನಂತೆ. ಯಪ್ಪ ಯಾ ಮಾಡಿದ್ರೆ ನನ್ ಕತೆ ಅಷ್ಟೇ. ಎಲ್ಲಿ ನಮ್ಮ ಮೈಸೂರು ಆಸ್ಥಾನದ ಮೊಮ್ಮಗ ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ನಮಸ್ಕಾರ ಹಿಂದೋಳ. ಯಾಳೆ ಡಂಗಾಡ, ಒಂದನೇ ಕೀರವಾಣಿ. ಯಾಳೆ ಡಂಗಾಡಿ. ನಮಸ್ಕಾರ ಹಿಂದೋಳ. ನಮಸ್ಕಾರ ಮನೆಯಾಳ.